ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ವರ್ಷ ನಾನು KCET ಕ್ರಾಶ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಫ್ರೀ ಕೊಡ್ತಾ ಇದ್ದೇನೆ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಒಂದನೇದು, ಈ ಕ್ರಾಶ್ ಕೋರ್ಸ್ ಫ್ರೀ ಕ್ರಾಶ್ ಕೋರ್ಸ್, ನೋ ಹಿಡನ್ ಚಾರ್ಜಸ್, ನಥಿಂಗ್. ನೀವು ಮಾಡಬೇಕಾಗಿದ್ದ ಕೆಲಸ ಏನು ಅಂತ ಕೇಳಿದ್ರೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಪ್ಲಸ್ ನೋಟಿಫಿಕೇಶನ್ ಬೆಲ್ ಅನ್ನ ಒತ್ತಿರಿ. ಸೊ ನಿಮ್ಗೆ ಯಾವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅವಾಗ ನಿಮ್ಗೆ ಆನ್ ಟೈಮ್ ರೀಚ್ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿದೆ. ಸರ್, ಈ ನಿಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಸರ್? ಫ್ರೀ ಅಂದ ತಕ್ಷಣ ನೀವು ಕಂಪ್ಲೀಟ್ ಮಾಡದೇ ಇದ್ದಿರ್ಬೋದು ಅಂತ ಹೇಳ್ತೀರಾ, ಬಟ್ ಎಲ್ಲದೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಾಗ ನನಗೂ ಕೂಡ ಜಾಸ್ತಿ ಇನ್ ಡೆಪ್ತ್ ಆಗಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಇದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಇದ್ರು ಕೂಡ ಅವರಿಗೆ ಕಂಪ್ಲೀಟ್ಲಿ KCET ಕ್ರಾಶ್ ಕೋರ್ಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಸರ್, ಫ್ರೀ ಅಂದ್ರೆ ಏನು ಸರ್? ಇದರಲ್ಲಿ ಏನೇನ್ ಸಿಗುತ್ತೆ ಅಂತ ಕೇಳಿದ್ರೆ, ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಫ್ರಮ್ 2009 2009ರಿಂದ ಸ್ಟಾರ್ಟ್ ಆಗಿ 2025ರವರೆಗೆ ಇರೋ ಎಲ್ಲಾ ಕ್ವಶನ್ ಪೇಪರ್ಸಿಗೂ ಸೊಲ್ಯೂಷನ್ ಸಿಗುತ್ತೆ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಪ್ಲಸ್ ವಾಟ್ಸ್ಆಪ್ ಚಾನಲ್ ಇದೆ. ನೀವು ಚಾನಲ್ಗೆ ಜಾಯ್ನ್ ಆಗದೆ ಇದ್ರೆ ದಯವಿಟ್ಟು ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಸಿಗುತ್ತೆ. ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ, ನೀವು ಯಾವ ಟಾಪಿಕ್ ಅನ್ನ ಹೆಚ್ಚು ಫೋಕಸ್ ಮಾಡಬೇಕು, ಅಂಡ್ ಮೋರ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ನಿಮ್ಗಿರುವ ಈ ಒಂದು 30 to 35 ಡೇಸ್ ಆಫ್ ಟೈಮಲ್ಲಿ, ಈ ಟೈಮಲ್ಲಿ ನೀವು ಏನು ಮಾಡಬೇಕು, ಯಾವ ಚಾಪ್ಟರ್ನ ಫೋಕಸ್ ಮಾಡಬೇಕು, ಅಂಡ್ ಯಾವ ಟಾಪಿಕ್ ಅನ್ನ ಫೋಕಸ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಅನ್ನ ತೆಗಿಬೇಕು, ನೀವು ಯಾವ ರೀತಿ ನಿಮ್ಮ ಸ್ಟ್ರಾಟರ್ಜಿ ಇರಬೇಕು, ಅದು ಎಲ್ಲದನ್ನು ಕೂಡ ಹೇಳಿಕೊಡ್ತೇನೆ ನಾನು. ಒಂದು, ನಿಮ್ಗೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸ್, ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ ಕೇಳ್ತಾ ಇದ್ರೆ ಅದರ ಅನಾಲಿಸಿಸ್ ಮಾಡಿ ಈ ಟಾಪಿಕ್ಸ್ ರಿಲೇಟೆಡ್ ಹೇಳ್ತೇನೆ. ಎರಡನೇದಾಗಿ ಶಾರ್ಟ್ ಕಟ್ ಟ್ರಿಕ್ಸ್. ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಯಾವ ಚಾಪ್ಟರ್ ಅಲ್ಲಿ ಯಾವ್ಯಾವ್ದು ಶಾರ್ಟ್ ಕಟ್ ಟ್ರಿಕ್ಸ್ ಇದೆ, ಈ ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಅಪ್ಲೈ ಮಾಡಿ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಅಪ್ಲೈ ಮಾಡಿ ಕಂಪ್ಲೀಟ್ಲಿ. ಸುಮ್ಮನೆ ನಾನು ಬಿಟ್ಟು ಯಾವುದೋ ಕ್ವಶನ್ ನ ತಗೊಂಡು ಇದು ಶಾರ್ಟ್ ಕಟ್ ಟ್ರಿಕ್ಸ್ ಅಂತ ಹೇಳೋದಿಲ್ಲ. ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರೋ ಕ್ವಶನ್ಸ್ ಅನ್ನ ತೆಗೆದು ಈ ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನು ನಿಮ್ ಮುಂದೆ ಅಪ್ಲೈ ಮಾಡಿ ಹೇಳಿಕೊಡ್ತೇನೆ. ಎರಡನೇದು. ಮೂರನೇದು, ಎವ್ರಿ ವೀಕ್ ಝೂಮ್ ಮೀಟಿಂಗ್ ಇರುತ್ತೆ. ಯಾರ್ಯಾರು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿರ್ತೀರಾ ಅವರಿಗೆ ಮಾತ್ರ, ಎಲ್ರಿಗೂ ಇರೋದಿಲ್ಲ. ಯಾರ್ಯಾರು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವರಿಗೆ ಮಾತ್ರ. ಲಾಸ್ಟ್ ಇಯರ್ ಟಾಪ್ ಬಂದಿರೋ ಸ್ಟೂಡೆಂಟ್ಸ್ ಗಳ ಜೊತೆ ನಿಮಗೆ ಲೈವ್ ಇಂಟರಾಕ್ಷನ್ಸ್ ಇರುತ್ತೆ. ಅವ್ರು ಏನೇನು ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ ಅಥವಾ ಅವ್ರು ಹೇಗೆ ಪ್ರಿಪೇರ್ ಮಾಡಿದ್ದಾರೆ, ಈ 35 ಡೇಸ್ ನಿಮ್ಮ ಮಾರ್ಕ್ಸ್ ನೀವು ಹೇಗೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಗೆ ಏನು ಡೌಟ್ಸ್ ಇದೆ ಅದು ಎಲ್ಲದನ್ನು ಕೂಡ ಅವ್ರ ಜೊತೆ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಇದು ಲೈವ್ ಸೆಷನ್ಸ್ ಇರುತ್ತೆ ಓವರ್ ದ ಝೂಮ್ ಕಾಲ್. ಓಕೆ, ಅದು ಯಾರಿಗೆ ಕೇಳಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರೋರಿಗೆ ಮಾತ್ರ, ಔಟ್ಸೈಡರ್ಸ್ ಇರೋದಿಲ್ಲ. ಯಾಕಂದ್ರೆ ಎಲ್ಲರಿಂದನೂ ಕೂಡ ನಾನು ಮೇಲ್ ಕಲೆಕ್ಟ್ ಮಾಡಿರ್ತೇನೆ, ಮತ್ತೆ ನನ್ಗೆ ಗೊತ್ತಾಗಿರುತ್ತೆ. ಅವ್ರದ್ದು ಲಿಸ್ಟಿಗೆ ಮಾತ್ರ ನಾನು ಅಲೋ ಮಾಡ್ತೇನೆ, ಇವಾಗಲೇ ಹೇಳ್ತಾ ಇದ್ದೇನೆ. ಸೊ ಇದೆಲ್ಲದೂ ಕೂಡ ನಿಮ್ಗೆ ಫ್ರೀ ಆಫ್ ಕಾಸ್ಟ್. ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮೂರೂ ಕೂಡ ಸಿಗುತ್ತೆ. ಒಂದನೇದು. ಎರಡನೇದು, ಇದೇ ಕಂಟೆಂಟ್ ಅನ್ನ ನಾನು ಆಫ್ಲೈನ್ ಅಲ್ಲಿ ಮಾಡ್ತಾ ಇದ್ದಾಗ, ನಾನು 2019 ಇಂದ ಕೋಚಿಂಗ್ ಮಾಡ್ತಾ ಇದ್ದೇನೆ. KCET ಕ್ರಾಶ್ ಕೋರ್ಸು ಮಾಡಿದ್ದೇನೆ, ರೆಗ್ಯುಲರ್ ಕ್ಲಾಸಸ್ ಮಾಡಿದ್ದೇನೆ, ಬೋರ್ಡ್ ಕ್ಲಾಸಸ್ ಮಾಡಿದ್ದೇನೆ. ಮಾಡ್ತಾ ಇದ್ದಾಗ ನಾನು ಇದೇ ಕ್ರಾಶ್ ಕೋರ್ಸ್ಗೆ 5000 ರುಪೀಸ್ ತಗೊಳ್ತಾ ಇದ್ದೆ. ಆನ್ಲೈನ್ ಅಲ್ಲಿ ನಾವು ಮಿನಿಮಮ್ ಇದಕ್ಕೆ ಬೇರೆ ಕಡೆನೂ ಆಗಿರ್ಬೋದು ಅಥವಾ ನಾನು ಆಗಿರ್ಬೋದು 1000 to 2000 ರುಪೀಸ್ ಮಿನಿಮಮ್ ಚಾರ್ಜ್ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ಇದನ್ನ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇನೆ. ನಿಮ್ಮ ಕೆಲಸ ಇಷ್ಟೇ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಪ್ಲಸ್ ಬೆಲ್ ಐಕಾನ್ ಒತ್ತಿ ಇಟ್ಕೊಂಡಿರಿ. ಏನೇ ಬಂದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ, ಆಯ್ತಾ? ಸೊ ಟಾಪ್ ಆಫ್ ದಾಟ್, ನಾನು ಇಂಜಿನಿಯರ್ ಮಾಡಿದವನು, RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದವನು. ನಾನು ಕೂಡ KCET ಎಕ್ಸಾಮ್ ಅನ್ನ ಬರೆದವನು, ಟಾಪ್ ಅಲ್ಲಿ ಪಾಸ್ ಆದವನು. ಪ್ಲಸ್ ಎಷ್ಟೋ ಸ್ಟೂಡೆಂಟ್ಸ್ಗಳು, ನಂದೇ ಸ್ಟೂಡೆಂಟ್ಸ್ಗಳು ಟಾಪ್ ಅಲ್ಲಿ ಪಾಸ್ ಆಗಿ ಇವತ್ತು ಕರ್ನಾಟಕದ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜಿಂದ ಸ್ಟಾರ್ಟ್ ಆಗಿ ಎಲ್ಲಾ ಕಾಲೇಜಲ್ಲೂ ಇದ್ದಾರೆ. ಅವ್ರಿಗೆ ಹೇಗೆ ಗೈಡೆನ್ಸ್ ಮಾಡಿದ್ದೇನೆ ಎಲ್ಲದನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತೇನೆ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸುಮ್ಮನೆ ವಿಡಿಯೋಸ್ ಅನ್ನ ನೋಡ್ಕೊಂಡು ಇದು ಮಾಡೋದಲ್ಲ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡಬೇಕು, ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೇಕು. ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಸರಿನಾ? ಸೊ ಇದಿಷ್ಟು ಇದರಲ್ಲಿ ಇರುತ್ತೆ. ಏನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ದೇನೆ. ಹಾಗಂತ ನಾನು ಕಂಪ್ಲೀಟ್ಲಿ ಎಲ್ಲಾ ಚಾಪ್ಟರ್ನು ಪೂರ್ತಿ ಮಾಡೋದಿಲ್ಲ. ಯಾವ ಪ್ರೀವಿಯಸ್ ಇಯರ್ಲಿ ಕ್ವಶನ್ಸ್ ಕೇಳಿದಾರೆ ಆ ಟಾಪಿಕ್ ಅನ್ನು ಹೇಳ್ತೇನೆ. ಆ ಟಾಪಿಕ್ ಅಲ್ಲಿ ನೀವು ಏನ್ ಕಲಿಬೇಕು ಅಂತ ಹೇಳ್ತೇನೆ, ಅದ್ರ ಡಿಸ್ಕಷನ್ ಮಾಡ್ತೇನೆ. ಹಾಗಂತ ನಿಮ್ ಇಡೀ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಹೇಳೋದಿಲ್ಲ. ಪ್ಲಸ್ ನೀವಿವಾಗ ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡ್ಬೇಕು. ಸರ್, ನಂಗೆ 10,000 ಬಿಲೋ ರ್ಯಾಂಕ್ ಬರ್ಬೇಕು, ನಂಗೆ 20,000 ಬಿಲೋ ರ್ಯಾಂಕ್ ಬರ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಎಲ್ಲದನ್ನು ನಾನು ಹೇಳಿಕೊಡ್ತೇನೆ. ನಾನಿಲ್ಲಿ ನನ್ನ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಿಮ್ಗೆ 1000 ಬಿಲೋ ರ್ಯಾಂಕ್ ಬರುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ಫೇಕ್ ಪ್ರಾಮಿಸಸ್ ಅನ್ನ ಮಾಡೋದಿಲ್ಲ. ಬರ್ಲೂಬಹುದು, ಇಟ್ ಡಿಪೆಂಡ್ಸ್ ಆನ್ ಯು ಆಲ್ಸೋ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲದೂ ಕೂಡ ಒಳ್ಳೆ ರ್ಯಾಂಕ್ ಬರೋದಿಲ್ಲ. ನೀವು ಕೂಡ ನಾನು ಹೇಳಿದ್ದನ್ನು ಸ್ಟ್ರಾಟರ್ಜಿನ ಫಾಲೋ ಮಾಡಿದ್ರೆ 100% ಒಳ್ಳೆ ರ್ಯಾಂಕ್ ಬರುತ್ತೆ, ಆಯ್ತಾ? ಸೊ ನಾನು ಬೇರೆ ಕೋಚಿಂಗ್ ಸೆಂಟರ್ ಅವ್ರ ತರ ನೀವು ನಮ್ಮ ಜೊತೆ ಎನ್ರೋಲ್ ಆಗಿದ ತಕ್ಷಣ 1000 ಬಿಲೋ ರ್ಯಾಂಕ್ ಬರುತ್ತೆ, ಅಥವಾ ಅವ್ರ ಹತ್ರ ಆಲ್ರೆಡಿ 1500 2000 ಸ್ಟೂಡೆಂಟ್ಸ್ ಗಳನ್ನ ಎನ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ, ಎಲ್ರಿಗೂ 1000 ಬಿಲೋ ರ್ಯಾಂಕ್ ಕೊಡ್ತಾರ?
ಅದನ್ನ ಮಾತಾಡೋದಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನಾನು ಎಲ್ರಿಗೂ ಕೂಡ ರೀಚ್ ಆಗ್ಲಿ ಅಂತ ಇದನ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಹೆಲ್ಪ್ಫುಲ್ 100% ಆಗುತ್ತೆ. ನನ್ನಿಂದ, ನನ್ನ ಯೂಟ್ಯೂಬ್ ಚಾನಲ್ ಇಂದ ಮಿನಿಮಮ್ ನಿಮ್ಗೆ ಈಚ್ ಸಬ್ಜೆಕ್ಟ್ ಅಲ್ಲಿ, ಪ್ರತಿ ಸಬ್ಜೆಕ್ಟ್ ಅಲ್ಲಿ ನೀವೀಗ ಫಾರ್ ಎಕ್ಸಾಂಪಲ್ 20-25 ತೆಗಿತಾ ಇದ್ರೆ, 20 ಮಾರ್ಕ್ಸ್ ತೆಗಿತಾ ಇದ್ರೆ ಮಿನಿಮಮ್ 10 to 15 ಮಾರ್ಕ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ ಫಾರ್ ಶೋರ್ ಈಚ್ ಸಬ್ಜೆಕ್ಟ್ ಅಲ್ಲಿ. ಬಟ್ ನೀವು ಅದನ್ನ ಏನು ನಾನು ಹೇಳಿದ್ದನ್ನ ಆಸ್ ಇಟ್ ಇಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ನಿಮ್ಗೆ ಲಾಸ್ಟ್ 1 ವೀಕ್ ಇದ್ದಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ 60 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ತೀರಾ, 60 ಒಂದು 30 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋ ಎಬಿಲಿಟಿ ಇದೆ. ಇನ್ನು ಉಳಿದ 30 ಕ್ವಶನ್ಸ್ ಅನ್ನ ನೀವು ರ್ಯಾಂಡಮ್ ಆಗಿ ಟಿಕ್ ಹಾಕೊಂಡು ಬರೋ ಬದಲು ಸ್ಟ್ರಾಟರ್ಜಿಕಲಿ, ಅಂದ್ರೆ ನೀವು ಯಾವ ರೀತಿ ಅಂದ್ರೆ ಸುಮ್ಮನೆ ಹೋಗಿ ನೀವು ABCD ಅಂತ ಹಾಕೋ ಬದಲು ಒಂದು 50-50%ಗೆ, ಈಗ ನೀವು ಫಸ್ಟಿಗೆ ಏನಾಗಿರುತ್ತೆ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ರೈಟ್ ಆನ್ಸರ್ 25% ಇರುತ್ತೆ. ಸೊ ನಾನು ಲಾಸ್ಟ್ 1 ವೀಕ್ ಇದ್ದಾಗ ಈ ಸ್ಟ್ರಾಟರ್ಜಿನ ಹೇಳಿಕೊಡ್ತೇನೆ. ಈ ಸ್ಟ್ರಾಟರ್ಜಿನ ಯೂಸ್ ಮಾಡ್ಕೊಂಡು ನೀವು 2 ಆಪ್ಷನ್ ಡೈರೆಕ್ಟ್ಲಿ ಎಲಿಮಿನೇಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಡ್ತೇನೆ. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಸರಿನಾ? ಓಕೆ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇವಾಗ ಏನ್ ಹೇಳಿಕೊಡ್ತಾ ಇದ್ದೇನೆ ಕೇಳಿದ್ರೆ, ಮ್ಯಾಥ್ಸ್, ಜಸ್ಟ್ ಒಂದು ಮ್ಯಾಥ್ಸ್ ನಿಮ್ಗೀಗ ನಾನು ಹೇಳ್ತೇನೆ ನೋಡಿ, 35+ ಬಂದ್ರೆ, ನೀವು ಈಚ್ ಸಬ್ಜೆಕ್ಟ್ ಅಲ್ಲಿ 35+ ಬಂದ್ರೆ ನಿಮ್ಗೊಂದು ಬೋರ್ಡ್ಸ್ ಅಲ್ಲಿ ಆಲ್ಮೋಸ್ಟ್ ಈಗ 260+ ಇದ್ರೆ ಅಥವಾ 270+ ಇದ್ರೆ ಆಲ್ಮೋಸ್ಟ್ ನಿಮ್ಗೊಂದು 20,000 ಬಿಲೋ ರ್ಯಾಂಕ್ ಗ್ಯಾರಂಟಿ ಬರುತ್ತೆ, ಪಕ್ಕಾ ಬರುತ್ತೆ. ಅದು ಕ್ವಶನ್ ಪೇಪರ್ ಈಸಿ ಇರಲಿ ಟಫ್ ಇರಲಿ, KCET ಅಲ್ಲಿ 35+ ಇದ್ರೆ ಗ್ಯಾರಂಟಿ ಬರುತ್ತೆ. ಆವಾಗ ನೀವು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ಆರಾಮ್ಸೆ ಹೋಗಿ ನೀವು ಲ್ಯಾಂಡ್ ಆಗ್ಬಹುದು ಫಾರ್ ಶೋರ್. ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಟಗರಿ ಟಾಪ್ 10 ಅಲ್ಲೂ ಕೂಡ ಬರ್ಬೋದು, ಇಟ್ ಡಿಪೆಂಡ್ಸ್. ಸ್ಪೆಷಲ್ ರಿಸರ್ವೇಶನ್ ಇದ್ರೆ, ರೂರಲ್, ಕನ್ನಡ ಮೀಡಿಯಂ, ಅಥವಾ ಬೇರೆ ನೀವು SC ST ಕ್ಯಾಟಗರಿ ಆಗಿದ್ರೆ ಅಥವಾ ಅದರ OBC ಕ್ಯಾಟಗರಿ ಆಗಿದ್ರೆ, ಹೈದರಾಬಾದ್ ಕರ್ನಾಟಕ ಆಗಿದ್ರೆ ಟಾಪ್ 10 ಅಲ್ಲೂ ಸಿಗ್ಬೋದು. ಓಕೆ, ಸೊ ಇದೆಲ್ಲದನ್ನು ಕೂಡ ಇದರಲ್ಲಿ ಇಟ್ಕೊಂಡು ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೇನೆ, ಸರಿನಾ? ಸೊ ಅದಕ್ಕೋಸ್ಕರ ಇವಾಗ ನೀವು ಮ್ಯಾಥ್ಸ್ ಅಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ನಿಮ್ಮ ಟಾರ್ಗೆಟ್ ಏನು ಅಂತ ಕೇಳಿದ್ರೆ 35+. ಸರ್ ನಾನು 35+ ಮ್ಯಾಥ್ಸ್ ಅಲ್ಲಿ ತೆಗಿಬೇಕಂದ್ರೆ ನಾನು ಯಾವ ಚಾಪ್ಟರ್ನ ಮಾಡಬೇಕು, ಕಂಪ್ಲೀಟ್ ಸ್ಟ್ರಾಟರ್ಜಿನ ಹೇಳ್ತೇನೆ ನೋಡಿ, ಇದನ್ನ ಫಾಲೋ ಮಾಡಿ. ಜಸ್ಟ್ ಡೂ ದಿಸ್ ಫಸ್ಟ್. ಇಲ್ಲ ಸರ್ ನನಗೆ ಆಲ್ರೆಡಿ 35+ ಬರ್ತಾ ಇದೆ, ನನಗೆ 50+ ಬರಬೇಕು ಅಂತಿದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಈ ವಿಡಿಯೋನ ಸ್ಕಿಪ್ ಮಾಡಿ. ಓಕೆ, ಒಂದು 35 to 45 ವರೆಗೆ ಮಾರ್ಕ್ಸ್ ನನಗೆ ಫಸ್ಟ್ ಇದು ಟಾರ್ಗೆಟ್ ಸರ್, ಇದನ್ನ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ನಿಮ್ಗೆ ಇನ್ಕ್ಲೂಡಿಂಗ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ 4 to 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಇದನ್ನ ಕಂಪಲ್ಸರಿ ಮಾಡಲೇಬೇಕು. ಅದರಲ್ಲೂ ಕೂಡ ನೀವು ಯಾವ್ದು ಮಾಡಬೇಕು ಅನ್ನೋದನ್ನ ಮುಂದಿನ ದಿನದಲ್ಲಿ ನಾನು ಹೇಳ್ತೇನೆ. ಡೊಮೈನ್ ಅಂಡ್ ರೇಂಜ್ ಇರ್ಬೋದು, ಕೌಂಟಿಂಗ್ ದ ನಂಬರ್ ಆಫ್ ಫಂಕ್ಷನ್ಸ್ ಇರ್ಬೋದು, ಅಥವಾ 1 on 2 ಬಗ್ಗೆ ಕೇಳ್ತಾರೆ, ಅಥವಾ 1 ಮೆನಿ 1 ಇದಿದೆ ನೋಡಿ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಅದೆಲ್ಲ ಮುಂದಿನ ದಿನದಲ್ಲಿ ನಾನು ಹೇಳ್ತೇನೆ ಯಾವ ಟಾಪಿಕ್ ಓದಬೇಕು. ನೀವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ 4 to 5 ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಅಟ್ಲೀಸ್ಟ್ 3 ಮಾರ್ಕ್ಸ್ ಅದು ನನಗೆ ಬರಲೇಬೇಕು ಸರ್, ಕಂಪಲ್ಸರಿ ಬರಲೇಬೇಕು. ಸೊ ನಾನು ಯಾವ ಟಾಪಿಕ್ ಅನ್ನು ಓದಬೇಕು, ಏನ್ ಕ್ವಶನ್ಸ್ ಅನ್ನ ಕೇಳಿದಾರೆ ಅನ್ನೋದು ನಾನು ಮಿನಿಮಮ್ ನಾನು ಹೇಳಿದ್ದನ್ನ ಓದಿದ್ರೆ ಈಚ್ ಸಬ್ಜೆಕ್ಟ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಚ್ ಚಾಪ್ಟರ್ ಅಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ 4 to 5 ಮಾರ್ಕ್ಸ್ ನಿಮ್ಗೆ ಎಕ್ಸಾಮಿಗೆ ಬಂದ್ರೆ ಮಿನಿಮಮ್ 3 ಮಾರ್ಕ್ಸ್ ಬಂದೇ ಬರುತ್ತೆ. 60 to 70% ನೀವು ಗ್ಯಾರಂಟಿ ಮಾಡ್ಬೋದು. 1 ಮಾರ್ಕ್ಸ್ ಸ್ವಲ್ಪ ಅಡ್ವಾನ್ಸ್ಡ್ ಇದ್ರೆ, ನಾನು ಹೇಳ್ತಾ ಇರೋದಷ್ಟೇ. ಇನ್ನು ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ಮ್ಯಾಟ್ರೈಸಸ್ ಅಂಡ್ ಡಿಟರ್ಮಿನೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸ್ವಲ್ಪ ಲೆಂದಿ ಆಗಿರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಇದರಲ್ಲಿ ಪ್ರಾಬ್ಲಮ್ ಏನಂತ ಕೇಳಿದ್ರೆ, ಪ್ರಾಬ್ಲಮ್ ನ ಮಾಡುವಂತ ಎಬಿಲಿಟಿ ನಿಮ್ಗೆ ಇರುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಆ ಟೈಮ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಟೆನ್ಷನ್ ಆಗ್ತೀರಾ, ಮಾಡೋದನ್ನು ಸರಿಯಾಗಿ ಮಾಡೋದಿಲ್ಲ. ನಿಮ್ಮ ಮನಸ್ಸಿಗೆ ಏನಾಗಿರುತ್ತೆ ಅಂತ ಕೇಳಿದ್ರೆ 60 ಕ್ವಶನ್ಸ್ 60 ಮಿನಿಟ್ಸ್ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನನಗೆ 60 ಮಿನಿಟ್ಸ್ ಇದೆ, ನಾನು 35 ಕ್ವಶನ್ಸ್ ಮಾಡಿದ್ರು ಕೂಡ ನಾನು ಸೇಫರ್ ಸೈಡ್. ಯಾರಿಗೆ ನಾನು ಹೇಳ್ತಾ ಇರೋದು, ಟಾಪ್ 10 ಅಥವಾ 15 ಇಂಜಿನಿಯರಿಂಗ್ ಕಾಲೇಜ್ ಓಕೆ ಅಂತ ಆದ್ರೆ. ಇಲ್ಲ ಸರ್ ನನಗೆ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜೇ ಬೇಕು, ನನಗೆ 5000 ಒಳಗಡೆ ರ್ಯಾಂಕ್ ಬೇಕು ಅಂತಿದ್ರೆ ನೀವು ಮಾಡ್ಲೇಬೇಕು ಕಂಪಲ್ಸರಿ. 60 ಮಿನಿಟ್ಸ್ 45 ಕ್ವಶನ್ಸ್ ಮಾಡ್ಲೇಬೇಕು ಕಂಪಲ್ಸರಿ. ಓಕೆ, ಇಲ್ಲ ಸರ್ ನಂಗೆ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದ್ರು ಸಾಕು ಅಂತ ಹೇಳುವವರೆಗೆ ನಾನು ಹೇಳ್ತಾ ಇರೋದು, ನೀವು 35 ಮಾರ್ಕ್ಸ್ ಅಥವಾ ನಿಮ್ಮ ಟಾರ್ಗೆಟ್ ನನಗೆ 60 ಮಿನಿಟ್ಸ್ ಇದೆ, ನಾನು 40 ಕ್ವಶನ್ಸ್ ಮಾಡ್ಬೇಕು. ನಾನು ಯಾವ ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಮಾಡಿದ್ದೇನೆ ಅದನ್ನ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಇಟ್ ಮೈಟ್ ಟೇಕ್ ಮೋರ್ ಟೈಮ್, ಮೇ ಬಿ 1 minute 2 minutes ಜಾಸ್ತಿ ತಗೊಳ್ಳಿ, ನೋ ಪ್ರಾಬ್ಲಮ್, ಬಟ್ ಪ್ಯಾನಿಕ್ ಆಗಬಾರ್ದು. ಸೊ ಇದು ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಮ್ಯಾಟ್ರೈಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಆದ ಇಮಿಡಿಯೇಟ್ ಆಗಿ ಯಾವ್ದಕ್ಕೆ ಹೋಗಿ ಕೇಳಿದ್ರೆ ವೆಕ್ಟರ್ ಆಲ್ಜಿಬ್ರಾ ಮತ್ತೆ 3D ಜಿಯೋಮೆಟ್ರಿ. ವೆಕ್ಟರ್ ಆಲ್ಜಿಬ್ರಾವನ್ನ ಅಟ್ ಎನಿ ಕಾಸ್ಟ್ ಮಿಸ್ ಮಾಡಬೇಡಿ, ಯಾಕಂದ್ರೆ 3 to 4 ಕ್ವಶನ್ಸ್ ಬರುತ್ತೆ. ಈವನ್ 3D ಜಿಯೋಮೆಟ್ರಿಯಲ್ಲೂ ಕೂಡ 4 to 5 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಇದನ್ನ ಮಾಡಿ ಆದ್ಮೇಲೆ ಡೈರೆಕ್ಟ್ಲಿ ನೀವು ಹೋಗ್ಬೇಕಾಗಿದ್ದು ಡಿಫರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಅಟ್ ಎನಿ ಕಾಸ್ಟ್ ನೀವು ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ನ ಬಿಡ್ಲಿಕ್ಕೆ ಇಲ್ಲ. KCET ಅಲ್ಲಿ ನೀವು ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಬಿಡ್ಲೇಬಾರ್ದು. ಯಾಕೆ ಕೇಳಿದ್ರೆ, ನೀವು ಇಲ್ಲೇ ನೋಡಿ, ಡಿಫರೆನ್ಸಿಯೇಷನ್ ಅಂಡ್ ಕಂಟಿನ್ಯೂಟಿ ಅದರಲ್ಲಿ 5 to 6 ಮಾರ್ಕ್ಸ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 3 to 4 ಮಾರ್ಕ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ 2 to 3 ಮಾರ್ಕ್ಸ್. ಟೋಟಲ್ ಆಗಿ ಇವು ಡಿಫರೆನ್ಸಿಯೇಷನ್ ರಿಲೇಟೆಡ್ ಅಲ್ಲಿ ನಿಮಗೆ 10 to 12 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ ಫಾರ್ ಶೋರ್. ಅದು ಬಿಟ್ರೆ ಇಂಟಿಗ್ರಲ್ಸ್ ಅಲ್ಲಿ ನೋಡಿ 6 ಕ್ವಶನ್ಸ್ ಇದೆ, ಅದಾಯ್ತಾ. ಅದಾದ್ಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲೂ ಕೂಡ 2 to 3 ಕ್ವಶನ್ಸ್ ಇದೆ.
ಸೊ ಟೋಟಲ್ ಆಗಿ ನಿಮ್ಗೆ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಇಂದಾನೆ 15 to 20 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಡಿಫ್ರೆನ್ಸಿಯೇಷನ್ ಅಂಡ್ ಕಂಟಿನ್ಯೂಟಿ ಅಟ್ ಎನಿ ಕಾಸ್ಟ್ ಬಿಡಬಾರ್ದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮಾಡಿ, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಹೋಗಿ, ಅದಾದ್ಮೇಲೆ ಇಂಟಿಗ್ರೇಷನ್. ಸರ್ ನೀವು ಇಲ್ಲಿ ನೋಡಿ, ಇದನ್ನೇ ನೋಡಿದ್ರೆ ನಾನು ಲೀಸ್ಟ್ ಮಾರ್ಕ್ಸ್ ತಗೊಳ್ತೇನೆ ನೋಡಿ ಇದರಲ್ಲೇ. 4 + 6 10, 10 + 5 15, 15 + 3 18, 18 + 6 24, 25 26, 29 33, 36 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಎಷ್ಟು ಚಾಪ್ಟರ್ ಅಲ್ಲಿ? 1 2 3 4 5 6 7 8 9 10 ಚಾಪ್ಟರ್ಸ್ ಅಲ್ಲಿ ಈ ಪ್ರೊಬ್ಯಾಬಿಲಿಟಿನ ಸೇರಿಸಿ, ಓಕೆ, ಪ್ರೊಬ್ಯಾಬಿಲಿಟಿಯನ್ನು ಸೇರಿಸಿ ನಿಮ್ಗೆ 35 ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರುತ್ತೆ. 35 to 40 ಫಿಕ್ಸ್. ಸೊ ಇದಿಷ್ಟನ್ನ ಫಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಇದಿಷ್ಟನ್ನ ಫಸ್ಟ್ ಮಾಡ್ಕೊಳ್ಳಿ. ಇದು ಆದ್ಮೇಲೆ ನಿಮಗೆ ಈ 35 to 40 ಮಾರ್ಕ್ಸ್ ಇದ್ರಲ್ಲ ಆಯ್ತಾ, ಯಾಕಂದ್ರೆ ನಾನು ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳಿಲ್ಲ, ಲೀಸ್ಟ್ ಮಾರ್ಕ್ಸ್ ತಗೊಂಡಿದ್ದು. ಸೊ 35 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಅದಾದ್ಮೇಲೆ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಈಗ ಆಲ್ರೆಡಿ ಓದಿದ್ದಲ್ವಾ, ಸೊ ಅದರಲ್ಲಿ ಮಾಡಿ. ಒಂದು 2 to 3 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಅದರಲ್ಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಇದಾದ್ಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮಾಡಿ. ಇದನ್ನ ಮಾಡಿದ್ರೆ ನೀವು ಆಲ್ಮೋಸ್ಟ್ 45 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿ 28 + 12 ಮಾರ್ಕ್ಸ್ 40 ಮಾರ್ಕ್ಸ್ ಇವಿಷ್ಟರಲ್ಲೇ ನಾನು ಇದು ತಗೊಂಡಿದ್ದೇನೆ. ಇದಾದ್ಮೇಲೆ ಫಸ್ಟ್ ಇಯರ್ ಇಂದ ಸೆಟ್ಸ್ ಬೇಕಾದ್ರೆ ಮಾಡಿ, ಈಸಿ ಚಾಪ್ಟರ್, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಮಾಡಿ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಇದು ಈಸಿ ಚಾಪ್ಟರ್. ಈಸಿ ಚಾಪ್ಟರ್ನ ಫಸ್ಟ್ ಇಯರ್ ಇಂದ ಆಮೇಲೆ ಮಾಡ್ಕೊಳ್ಳಿ, ಓಕೆ. ಸೊ ಇದಿಷ್ಟು ಚಾಪ್ಟರ್ನ ನೀವು ಎಟ್ ಎನಿ ಕಾಸ್ಟ್ ಬಿಡ್ಲೇಬಾರ್ದು. ದಯವಿಟ್ಟು ಇದನ್ನ ನೀವು ಡೈಲಿ ಮಾಡಿ. ನಾನು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತಾನೆ, ನನ್ನ ಜೊತೆ ಮಾಡ್ತಾ ಹೋಗಿ ಅಷ್ಟೇ. ಸೊ ಈ ವೀಕ್ಲಿ ಇದನ್ನ ನೀವು ಇದನ್ನೇ ಫಾಲೋ ಮಾಡ್ಬೇಕಂತಿಲ್ಲ. ನಾನು ಏನು ಮಾಡ್ತೇನೆ, ನಾನು ಮಾಡಿದ್ದನ್ನ ಡೈಲಿ ಅದನ್ನೇ ಫಾಲೋ ಮಾಡಿ. ನಾನು ಏನ್ ಮಾಡ್ತೇನೆ ಕೇಳಿದ್ರೆ, ಇವತ್ತು ತಪ್ಪಿದ್ರೆ ನಾಳೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇನ್ಕ್ಲೂಡಿಂಗ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಅದನ್ನು ಮಾಡ್ತೇನೆ. ಪ್ಲಸ್ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕೇಳಿದ್ದಾರೆ ಅದನ್ನು ಮಾಡ್ತಾರೆ, ಶಾರ್ಟ್ ಕಟ್ ಟ್ರಿಕ್ಸ್ ಮಾಡ್ತಾನೆ, ಸರಿನಾ? ನಾನು ಮಾಡೋದನ್ನ ಡೈಲಿ ನೀವು ಕೂಡ ಒನ್ ಟೈಮ್ ಸಿನಾಪ್ಸಿಸ್ ನೋಡ್ಕೊಳ್ಳಿ. ನಾನು ಕೊಡ್ತೇನೆ ಸಿನಾಪ್ಸಿಸ್ ಜೊತೆಗೆ ನೀವು ಕಂಪ್ಲೀಟ್ಲಿ ಇನ್ ಡೆಪ್ತ್ ಆಗಿ ನೋಡ್ಕೊಂಡಾದ್ಮೇಲೆ ಕಂಪ್ಲೀಟ್ಲಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಇದನ್ನ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ಹೋಗಿ 100% 30 to 35 ಮಾರ್ಕ್ಸ್ ತೆಗಿಬಹುದು. ನಿಮ್ ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸ್ ಅಲ್ಲಿ ಒಂದು 8 to 10 ಚಾಪ್ಟರ್ಸ್ ಅನ್ನೋದು 80% ವೇಟೇಜ್ ಅನ್ನು ಕ್ಯಾರಿ ಮಾಡುತ್ತೆ. 5 to 6 ಅಲ್ಲ, ಒಂದು 8 to 10 ಚಾಪ್ಟರ್ಸ್. 80% ಆಫ್ ದ ಕ್ವಶನ್ಸ್ ಈ 8 to 10 ಚಾಪ್ಟರ್ಸ್ ಇರುತ್ತೆ. ಯಾವುದು ಆ 8 to 10 ಚಾಪ್ಟರ್ಸ್? ಇದೇ 8 to 10 ಚಾಪ್ಟರ್ಸ್ ನಿಮ್ಗೆ 70 to 80% ಕ್ಯಾರಿ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ 40 ಮಾರ್ಕ್ಸ್ ಇದರಲ್ಲೇ ಕವರ್ ಆಗಿದೆ. 35 to 40 ಮಾರ್ಕ್ಸ್ ಇದರಲ್ಲೇ ಕವರ್ ಆಗಿದೆ. ಸೊ ದಯವಿಟ್ಟು ಅದನ್ನ ಇದು ಮಾಡಿ. ಮತ್ತೆ ನಾನು ಹೇಳಿಕೊಡೋ ಶಾರ್ಟ್ ಕಟ್ ಟ್ರಿಕ್ಸ್ ಇಂದ ನಿಮಗೆ ತುಂಬಾ ಟೈಮ್ಗಳು ಉಳಿತದೆ. ಆ ಟೈಮ್ ಕನ್ಸ್ಯೂಮ್ ಮಾಡುವಂತ ಕ್ವಶನ್ಸ್ಗೆ ಇದು ಮಾಡಿ, ಇನ್ವೆಸ್ಟ್ ಮಾಡಿ. ಅದನ್ನ ಹೇಗೆ ಮಾಡ್ಬೇಕು ಅದನ್ನು ಕೂಡ ಹೇಳಿಕೊಡ್ತೇನೆ. ನೀವು ಈ ನಾನು ಹೇಳೋ ಸ್ಟ್ರಾಟರ್ಜಿನ ಫಾಲೋ ಮಾಡಿದ್ರೆ 100% ನೀವೀಗ 20 ಅಲ್ಲಿ ಇದ್ರೆ ವರ್ಸ್ಟ್ ಕೇಸ್ 30 ಬಂದಂತೂ ಗ್ಯಾರಂಟಿ ನಿಂತ್ಕೊಳ್ತೀರಾ. ವರ್ಸ್ಟ್ ಕೇಸ್ ಯು ಮೈಟ್ ಗೋ ಅಪ್ ಟು 40-45 ಹೋಗ್ಬೋದು. ಅದು ನಿಮ್ಮ ಹಾರ್ಡ್ ವರ್ಕ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಈಚ್ ಸಬ್ಜೆಕ್ಟ್ ಅಲ್ಲಿ 10 to 15 ಮಾರ್ಕ್ಸ್ ಗ್ಯಾರಂಟಿ ಇನ್ಕ್ರೀಸ್ ಆಗುತ್ತೆ, ಓಕೆ. ಪ್ರೀವಿಯಸ್ ಇಯರ್ ಕ್ವಶನ್ ಸಿಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೇನೆ, ಶಾರ್ಟ್ ಕಟ್ ಟ್ರಿಕ್ಸ್ ಬಗ್ಗೆ ಹೇಳ್ತೇನೆ, ವೆರಿ ಇಂಪಾರ್ಟೆಂಟ್, ಎಲ್ಲದನ್ನು ಹೇಳಿಕೊಡ್ತೇನೆ, ಓಕೆ. ಸೊ ಇವತ್ತಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ನನ್ನ ಜೊತೆ ನೀವು ಬನ್ನಿ. ಇದು ನಿಮ್ಮ ಎಕ್ಸಾಮ್ ಅಲ್ಲ, ಇದು ನನ್ನ ಎಕ್ಸಾಮ್ ಅಂತ ತಗೊಂಡು ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ. ನಿಮ್ಮ ಕೆಲಸ ಇಷ್ಟೇ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ. ಯಾವ್ದಾವ್ದು ಚಾನಲ್ಗೆ ಮಾಡ್ಕೊಳ್ತೀರಾ. ನಾನು ನಿಮ್ದು ಟೆಕ್ನಿಕಲ್ ನಾಲೆಜ್, ನಾನು ಕೂಡ ಇಂಜಿನಿಯರಿಂಗ್ ಮಾಡಿದವನು, ನಾನು ಕೂಡ PUC ಇದು ಮಾಡಿದವನು, ಏನ್ ಹೇಳ್ತಾರೆ, ನಾನು ಕರ್ನಾಟಕದ ನಂಬರ್ 1 ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದವನು. ಇವಾಗ IT ಅಲ್ಲಿ ಇದ್ದೇನೆ. ನೀವೇ ಮುಂದೆ ಬರುವಂತ ಎಲ್ಲ ಜರ್ನಿಯನ್ನ ನೋಡ್ಕೊಂಡು ಬಂದವ್ ನಾನು. ನನಗಿಂತ ಬೆಸ್ಟ್ ನಿಮ್ಗೆ ಬೇರೆ ಸಿಗ್ಲಿಕ್ಕಿಲ್ಲ. ಅದು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇನೆ. ನನ್ನ ಟೈಮನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೇನೆ, ನನ್ನ ಟೈಮನ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ನನ್ನ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ನನ್ನ ನಾಲೆಜ್ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದು ಎಲ್ಲದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜಸ್ಟ್ ಸಬ್ಸ್ಕ್ರೈಬ್ ಅಷ್ಟೇ, ದಟ್ಸ್ ಇಟ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ PUC KCET ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ. ನೀವು ನನ್ನ ಜೊತೆನೆ ಫಾಲೋ ಮಾಡ್ಕೊಂಡು ಬನ್ನಿ. ಮಿನಿಮಮ್ ನಿಮ್ಗೆ 100+ ಅನ್ನ ತೆಗೆಸೋ ಜವಾಬ್ದಾರಿ ನಂದು. ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಿದ್ರೆ, ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ 100 to 120 ಗ್ಯಾರಂಟಿ ತೆಗಿತೀರಾ. ನಾನು 150 ತೆಗಿತೀರಾ ಅಂತ ನಿಮ್ಗೆ ಪ್ರಾಮಿಸ್ ಮಾಡೋದಿಲ್ಲ. 120 ವರೆಗೆ ಗ್ಯಾರಂಟಿ ತೆಗಿತೀರಾ ನಾನು ಹೇಳಿದ್ದನ್ನು ಫಾಲೋ ಮಾಡಿದ್ರೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.